ಶಿವಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ. ಗುರುವೇ ಶರಣ. ಪ್ರತಿ ಮಂಗಳವಾರ ಮಾಡುವ ಪೂಜೆ. ನಿಮಗೆ ಮನೆಯಲ್ಲಿ ಕುಟುಂಬ ಸಮಸ್ಯೆಗಳು, ತೊಂದರೆಗಳು ಹೆಚ್ಚಾಗಿದ್ದರೆ, ಗಂಡ ಹೆಂಡತಿ ಇಬ್ಬರಿಗೆ ಏನಾದರೂ ತೊಂದರೆ ಆಗಿ ಸಮಸ್ಯೆಗಳು ಹೆಚ್ಚಾಗಿದ್ದರೆ ತಪ್ಪದೇ ಈ ಪೂಜೆಯನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಎಷ್ಟೇ ದೋಷ ಇರಲಿ, ಶಾಸ್ತ್ರಾಂಗ ದೋಷ, ಮಾಂಗಲ್ಯ ದೋಷ, ಪುತ್ರ ದೋಷ, ಪಿತೃದೋಷ, ಕಾಲಸರ್ಪ ದೋಷ, ಈ ಥರ ದೋಷಗಳು ಮಹಾದಸದಲ್ಲಿ ದಸಬುದ್ಧಿನಲ್ಲಿ ಇದ್ರೂ ಈ ಒಂದು ಪೂಜೆಯನ್ನು ಮಾಡಿ. ತುಂಬ ಒಳ್ಳೆಯದು. ನಿಮಗೆ ಪರಿಹಾರ ಬಂದು ಬೇಗನೆ ನಿಮಗೆ ಒಳ್ಳೆಯದಾಗುತ್ತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಫೋಟೋ ಇದ್ರೂ ಸಾಕು, ವಿಗ್ರಹ ಇದ್ರೂ ಸಾಕು, ಫೋಟೋ ಮುಂದೆ ಬಂದು 9 ಮಾವಿನ ಎಲೆ, 9 ಮಣ್ಣಿನ ದೀಪ ಮತ್ತು ಎಳ್ಳೆಣ್ಣೆ ಹಾಕಿ ಹಚ್ಚಿ ಪ್ರಾರ್ಥನೆ ಮಾಡಿ. ದೀಪ ಹಚ್ಚುವಾಗ ತಮಗೆ ಏನಾದರೂ ಒಂದು ಕೋರಿಕೆ ಇಟ್ಟು ಸುಬ್ರಹ್ಮಣ್ಯ ದೇವರ ಮುಂದೆ ಪ್ರಾರ್ಥನೆ ಮಾಡಿ. ಇದು ಪ್ರತಿ ಮಂಗಳವಾರ ಮಾಡಬೇಕು. ಈಗ ಸುಮಂಗಲಿ ತಾಯಿಯವರಿಗೆ ಏನಾದರೂ ತೊಂದರೆ ಇತ್ತು, ಗಂಡ ಬಿಟ್ಟು ಹೋಗಿದ್ದಾರೆ, ಅವ್ರು ಬರಬೇಕು, ಆ ಥರ ಸಮಸ್ಯೆಗಳು, ಗಂಡ ಹೆಂಡತಿ ಇಬ್ಬರು ಸಮಸ್ಯೆಗಳಿದ್ದರೆ, ಅವ್ರಿಗೆ ಮೈ ಹುಷಾರಿಲ್ಲ, ಅವ್ರು ಚೆನ್ನಾಗಿರಬೇಕಂದ್ರೆ ಇದೇ ಮಂಗಳವಾರ ಮಾವಿನೆಲೆ ದೀಪನ 9 ಹಚ್ಚಿ ಪಾರ್ವತಿ ದೇವಿಗೆ ಬಂದು ಒಂದು ಚಿಕ್ಕ ತಟ್ಟೆನಲ್ಲಿ ಬೇವಿನ ಎಲೆ ಹಾಕಿ 6 ಮಣ್ಣಿನ ದೀಪ, ಮಡಿಕೆ ದೀಪನೇ ಇಡಬೇಕು. ಈ ಥರ ಎಳ್ಳೆಣ್ಣೆ ಹಾಕಿ ಹಚ್ಚಿ ಪಾರ್ವತಿ ಅಮ್ಮ ಮುಂದೆ ಆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ದೀರ್ಘ ಸುಮಂಗಲಿ ಭವಂ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಮಾವಿನ ಇಲೆ ಬಂದು ತುಂಬ ವಸಿಯ. ತಮಗೆ ಗೊತ್ತು, ಏನಾದರೂ ವಿಶೇಷ ಪೂಜೆಗಳು ಇದ್ದರೆ ಖಂಡಿತ ಮಾವಿನ ಎಲೆ ಇಡ್ತಾರೆ. ಅದು ಸಿದ್ಧ ಅನುಗ್ರಹದಿಂದ ಮಹಾ ಋಷಿಗಳು ಬಂದು ತಾಳೆಗಿರಿನಲ್ಲಿ ಈ ವಸಿಯ ಇಲೆ ದೀಪನ ಹೇಳಿದ್ದಾರೆ. ಇದು ಎಷ್ಟೋ ವರ್ಷ ಭಕ್ತರು ಮಾಡಿ, ಎಷ್ಟು ಕಷ್ಟ ಇದ್ರೂ ಈ ಪೂಜೆ ಮಾಡಿ ಸರಿ ಹೋಗಿದೆ. ಖಂಡಿತ ನೀವು ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೂ ಸಿದ್ಧತಾಯಮ್ಮ ಕನ್ನಡ ಅಂತ ಹಾಕಿ ಅದರಲ್ಲಿ ಮಂಗಳವಾರದ ಪೂಜೆ ಅಂತ ಹಾಕಿದರೆ ಮಾವಿನ ಇಲೆ ದೀಪ ಹೆಂಗೆ ಹಚ್ಚೋದು ಅಂತ ಅದರಲ್ಲಿ ಬರುತ್ತೆ. ತಾವು ನೋಡಿ ಮಾಡಿ. ತುಂಬ ಒಳ್ಳೆಯದು. ಕಂದ ಷಷ್ಠಿ ಕವಸ, ಕಂದ ಗುರು ಕವಸ ಇದೆ. ಅದನ್ನು ಓದಿ ನಿಮಗೆ ಓದಕ್ಕೆ ಬಂದಿಲ್ಲ ಅಂದರೆ ಓಂ ಶರವಣ ಭವಾಯ ನಮೋ ನಮಃ ಅಂತ 101 ಸಲ ಹೇಳಿ ತಪ್ಪದೆ ಮಾವಿನ ಇಲೆ ದೀಪ ಹಚ್ಚಿ. ತುಂಬ ಒಳ್ಳೆಯದು. ಆ ಇಲೆ ಬಂದು ಮಾರನೇ ದಿವಸ ಗಿಡಕ್ಕೆ ಹಾಕ್ಬಿಡಿ. ಈ ದೀಪ ಬಂದು ತಾವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಬರೋ ವಾರ ಅದೇ ಮಂಗಳವಾರ ತಾವು ಎಲ್ಲ ಮಡಿಕೆಯಲ್ಲಿ ಇರುವ ದೀಪದಲ್ಲಿ ಇರೋದು ಶುದ್ಧ ಮಾಡಿ ದೀಪ ಹಚ್ಚಿ. ಒಳ್ಳೆಯದಾಗಲಿ. ಶಿವಾಯ ನಮಃ.